ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಟ್ಯಾರೋ ಟ್ರೇಡಿಂಗ್ಗೆ ಸ್ವಾಗತ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರು ಪ್ರೀತಿಸೋವಂಥ ಅವ್ರ ಬಗ್ಗೆ ತೆಗೆದುಕೊಳ್ಳೋ ನಿರ್ಧಾರಗಳೇನು ಮತ್ತು ಅವರು ಪ್ರೀತಿಸೋವಂಥ ವ್ಯಕ್ತಿ ಇವ್ರ ಬಗ್ಗೆ ತೆಗೆದುಕೊಳ್ಳೋವಂಥ ನಿರ್ಧಾರಗಳೇನು ಅಂತ ಇವಾಗ ಟಾಪಿಕ್ಕು. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಪ್ರೀತಿಯಲ್ಲಿ ಯಾವ ಥರ ನಿರ್ಧಾರ ತಗೊತಾರೆ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಪ್ರೀತಿಯಲ್ಲಿ ಯಾವ ಥರ ನಿರ್ಧಾರ ತಗೊತಾರೆ. ಸೊ ಕಾರ್ಡ್ಸ್ ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಅಷ್ಟೇ. ನಿಮ್ಗೆ ಎಷ್ಟು ರೆಸನೇಟ್ ಆದರೆ ಅಷ್ಟು ತಗೊಳ್ಳಿ. ನೋಡುವಂಥ ನನ್ನ ವ್ಯೂವರ್ಸ್ ಅವರು ಪ್ರೀತಿಸುವಂಥ ವ್ಯಕ್ತಿ ಇವ್ರ ಬಗ್ಗೆ ಯಾವ ಥರ ನಿರ್ಧಾರ ತಗೊತಾರೆ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರು ಪ್ರೀತಿಸುವಂಥ ವ್ಯಕ್ತಿ ನಾವು ಪ್ರೀತಿಸುವಂಥ ವ್ಯಕ್ತಿ ನನ್ನ ವ್ಯೂವರ್ಸ್ ಬಗ್ಗೆ ಯಾವ ಥರ ನಿರ್ಧಾರ ತಗೊತಾರೆ. ನನ್ನ ವ್ಯೂವರ್ಸ್ ಬಗ್ಗೆ ಯಾವ ಥರ ನಿರ್ಧಾರ ತಗೊತಾರೆ ಅವ್ರ ಪ್ರೀತಿಯಲ್ಲಿ ಪ್ರೀತಿಸೋಂಥ ಇವ್ರ ಪ್ರೀತಿಯಲ್ಲಿ. ಸೊ ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಅಷ್ಟೇ. ನಿಮ್ಗೆ ಎಷ್ಟು ರೆಸನೇಟ್ ಆದರೆ ಅಷ್ಟು ತಗೊಳ್ಳಿ. ಮತ್ತು ಇದು ಈ ರೀಡಿಂಗ್ ನಿಮಗೆ ರೆಸನೇಟ್ ಆದರೆ ನೋಡಿ, ಇಲ್ಲದಿರಿದ್ರೆ ನೀವು ಸ್ಕಿಪ್ ಮಾಡ್ಬೋದು. ಹುಡುಗ ನೋಡ್ತಾಯಿದ್ರೆ ಹುಡುಗಿಗೆ ಅಂದ್ಕೊಳ್ಳಿ, ಹುಡುಗಿ ನೋಡ್ತಿದ್ರೆ ಹುಡ್ಗಂಗೆ ರೆಸನೇಟ್ ಮಾಡ್ಕೊಳ್ಳಿ. ಸೊ ಇದು ನನ್ನ ವ್ಯೂವರ್ಸ್ ಅವ್ರದ್ದು, ಇದು ನನ್ನ ವ್ಯೂವರ್ಸ್ ಅವ್ರು ಪ್ರೀತಿಸೋ ಅಂಥ ವ್ಯಕ್ತಿದು. ಫಸ್ಟ್ ನೋಡೋಣ ನನ್ನ ವ್ಯೂವರ್ಸ್ ಅವರ ಎನರ್ಜಿ ಯಾವ ರೀತಿ ಐತೆ. ನೋಡುವಂಥ ನಾನು ವ್ಯೂವರ್ಸ್ ಯಾರನ್ನ ಪ್ರೀತಿ ಮಾಡ್ತಿದ್ರ ಆ ವ್ಯಕ್ತಿಯಿಂದ ನೀವು ಪ್ರೀತಿ ಅವ್ರಿಗೆ ತುಂಬ ಜಾಸ್ತಿ ಕೊಟ್ಟಿದ್ರ. ಇಲ್ಲಿ 5 ಆಫ್ ಶಾರ್ಟ್ಸ್ ಬಂದಿರೋದನ್ನ ಇಲ್ಲಿ 2 ಕತ್ತಿಗಳು ಬಿದ್ದೋಗೈತೆ, 3 ಕತ್ತಿಗಳು ಆ ವ್ಯಕ್ತಿ ಇಟ್ಕೊಂಡಿದ್ದಾನೆ. ನೀವು ವ್ಯಕ್ತಿಗಳು ತುಂಬ ಪೈನಲ್ಲಿದ್ದಾರೆ. ಈ ವ್ಯಕ್ತಿ ಹೋರಾಡಿ ತುಂಬ ಟಯರ್ಡಾಗಿ ಸುಮ್ಮನೆ ನಿಂತಿದ್ದಾನೆ. ಅಲ್ಲಿನ ಯುದ್ಧ ಮಾಡೋಕ್ಕೆ ಏನೂ ನಿಂತಿರಲ್ಲ. ಸೊ ಅದೇ ರೀತಿ ನಿಮ್ಮ ಪ್ರೀತಿಯಲ್ಲೂ ಅಷ್ಟೇ ನಿಮಗೆ ಸುತ್ತಲೂ ಬ್ಲ್ಯಾಂಕ್ ಆಗಿಬಿಟ್ಟಿದೆ. ಸುಮ್ಮನೆ ಫೈಟ್ ಮಾಡಿ ನೀವು ಪ್ರೀತಿಸೋಂಥ ವ್ಯಕ್ತಿಯನ್ನು ಚೇಸ್ ಮಾಡಿ ನೀವು ಸುಮ್ಮನೆ ಇದು ಟಯರ್ಡ್ ಆಗಿಬಿಟ್ಟಿರ. ಅದು ಯಾವ ಥರ ಸಿಚುವೇಶನ್ ಆಗಿರ್ಬೋದು, ಅವ್ರ ಫ್ಯಾಮಿಲಿ, ಕೆರಿಯರು, ಪರ್ಸನಲ್ ಪ್ರಾಬ್ಲಮ್ಮು. ಸೊ ಅವರು ಒಂದು ಡಿಸ್ಟರ್ಬೆನ್ಸ್ನಿಂದ ನೀವು ಅವ್ರಿಗೆ ಕಾಲ್ ಮಾಡೋದು, ಮೆಸೇಜ್ ಮಾಡೋದು, ವಾಟ್ಸಪ್ಪು, ರೀಡಿಂಗು, ಸ್ಟಾಕಿಂಗು, ಮತ್ತು ಅವ್ರದ್ದೇ ಸದಾ ನೆನಪುಗಳು, ಮತ್ತು ಅವ್ರ ಟೆನ್ಷನ್ನು, ಅವ್ರ ಥಿಂಕಿಂಗ್ಸು. ಸೊ ಅವ್ರ ಬಗ್ಗೆನೂ ಯೋಚನೆ ಮಾಡ್ತಾ ಯಾವಾಗಲೂ ಅವ್ರದ್ದೇ ಜ್ಞಾನ. ನೀವು ನೆಟ್ಟಿಗೆ ಕೆಲಸ ಮಾಡ್ತಾಯಿಲ್ಲ, ನೀವು ಸರಿಯಾಗಿ ಕೆಲಸ ಮಾಡ್ತಿಲ್ಲ. ನಿಮ್ಮ ಒಂದು ಕೆಲಸದಲ್ಲೂ ತೊಂದರೆ ಪಟ್ಕೊಂಡು, ನಿಮ್ಮೊಂದು ಜೀವನದಲ್ಲೂ ತೊಂದರೆ ಪಟ್ಕೊಂಡು, ಇಲ್ಲಿ ಒಬ್ಬ ವ್ಯಕ್ತಿ ನೋಡಿ, ಆ ವ್ಯಕ್ತಿ ಕರೆಕ್ಟಾಗಿ ನಿಂತಿಲ್ಲ, ಒಂಥರ ಸ್ಟ್ರೈಟಾಗಿ ಕ್ರಾಸಾಗಿ ನಿಂತಿದ್ದಾನೆ. ಸೊ ಇದ್ರ ಅರ್ಥ ಏನಂದರೆ ಒಬ್ಬ ವ್ಯಕ್ತಿಗೆ ತುಂಬ ಪ್ರಾಬ್ಲಮ್ಸ್ ಆಯ್ತಂತ ಅರ್ಥ. ಸೊ ಆ ವ್ಯಕ್ತಿ ತುಂಬ ಪ್ರಾಬ್ಲಮ್ಸ್ ಇಟ್ಕೊಂಡಿದ್ದಾನೆ, ಮತ್ತು ಆ ವ್ಯಕ್ತಿ ಮೇಲೆ ತುಂಬ ಭಾರವಾದ ಕತ್ತಿಗಳನ್ನ ಇಟ್ಕೊಂಡಿದ್ದಾನೆ. ಕತ್ತಿ ಅಂದರೆ ಆತನ ಮೇಲೆ ಇಟ್ಕೊಂಡಿದ್ದಾನೆ ಅಂದರೆ, ಸೊ ಅವನ ಹತ್ರ ಒಬ್ಬ ವ್ಯಕ್ತಿ ಒಂದು ಆಯುಧನ ತನ್ನ ಕೈಯಲ್ಲಿ ಇಟ್ಕೊಂಡಿದ್ದಾನೆ ಅಂದರೆ ಆ ವ್ಯಕ್ತಿಗೆ ತುಂಬ ಪ್ರಾಬ್ಲಮ್ಸ್ ಇದ್ದಂಗೆ. ಸೊ ಅದೇ ರೀತಿ ಅಷ್ಟೇ ನೀವು ನಿಮ್ಮ ಪ್ರೀತಿಯಲ್ಲಿ ತುಂಬ ಟೆನ್ಷನ್ ಮಾಡ್ತಾಯಿದ್ರೆ, ಯೋಚನೆ ಮಾಡ್ತಾಯಿದ್ರೆ, ಮತ್ತು ತುಂಬ ಕಷ್ಟಪಡ್ತಾರೆ, ತುಂಬ ನೋವು ಪಡ್ತಾರೆ. ಸೊ ನಿಮ್ಗೆ ಈ ಪ್ರೀತಿಯಲ್ಲಿ ಹೋರಾಡಿ ತುಂಬ ಟೆನ್ಷನ್ ಆಗಿ ಇವಾಗ ತುಂಬ ಟಯರ್ಡ್ ಆಗೋಗಿದ್ರೆ, ನಿಮ್ಗೆ ಈ ಪ್ರೀತಿನ ಮುಂದಕ್ಕೆ ಯಾವುದೇ ಥರದ್ದು ಬೇಡ, ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡೋಣ, ಎಂಡ್ ಮಾಡಬೇಡಣ ಅಂತ ನೀವು ನಿರ್ಧಾರ ಮಾಡ್ತಾಯಿದ್ರ. ಸೊ ಇಲ್ಲಿ 6 ಆಫ್ ಸ್ವಾರ್ಡ್ಸ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ನೀವು ಈ ಪ್ರೀತಿಯಲ್ಲಿ ಯಾವ ಥರ ನಿರ್ಧಾರ ತಗೊತೀರ ಅಂದರೆ, ಸಾಕು, ಈ ಒಂದು ಜಗಳಗಳೆಲ್ಲ ಸಾಕು, ಈ ಪ್ರೀತಿನ ನಾವು ಉಳಿಸ್ಕೊಳಕ್ಕೆ ಆ ಹುಡುಗಿಯಿಂದ ನಾನು ಇಷ್ಟ. ಹುಡುಗ ನೋಡ್ತಿದ್ರೆ ಹುಡುಗಿನಿಗೆ ರೆಸನೇಟ್ ಆಗುತ್ತೆ, ಹುಡುಗಿ ನೋಡ್ತಾರೆ ಹುಡುಗಂಗೆ ರೆಸನೇಟ್ ಆಗುತ್ತೆ. ಹುಡುಗ ನೋಡ್ತಿದ್ರೆ ಯಾರೋ ರೀಡಿಂಗ್ ನೋಡ್ತಾ ಇರೋರು, ಸೊ ಅವ್ರ ಪ್ರೀತಿ ಹಿಂದೆ ಹೋಗಿ ಸಾಕಾಗಿದೆ. ನೋಡಿ ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಟ್ರಾವೆಲ್ ಮಾಡ್ತಾ ಇರ್ಬೋದು ಮೋಸ್ಟ್ಲಿ. ಅಂದರೆ ಟ್ರಾವೆಲ್ ಇದ್ರ ಅರ್ಥ ಏನಂದರೆ, ಒಬ್ಬ ವ್ಯಕ್ತಿ ಅವ್ರು ಪ್ರೀತಿಸೋಂಥ ವ್ಯಕ್ತಿನ ಚೇಸ್ ಮಾಡ್ತಾ ಇರ್ಬೋದು, ಮೆಸೇಜಲ್ಲಾಗಿರ್ಬೋದು, ಕಾಂಟ್ಯಾಕ್ಟಲ್ಲಾಗಿರ್ಬೋದು, ಕಾಲಲ್ಲಾಗಿರ್ಬೋದು, ಪದೇ ಕಾಲ್ ಮಾಡೋದು, ಪದೇ ಅವ್ರ ಬಗ್ಗೆನೂ ಯೋಚನೆ ಮಾಡೋದು, ಈ ಥರ ಎಲ್ಲ ಡಿಸ್ಟರ್ಬೆನ್ಸ್ ಮಾಡಿ ಅವ್ರಿಗೆ ಸಾಕಾಗಿ ಇವಾಗ ಅವರೇ ಒಂದು ಪೇಯ್ನ್ ಅನುಭವಿಸ್ತಾ, ಇಲ್ಲಿ ನೋಡಿ 6 ಸ್ವಾರ್ಡ್ಸ್ ಬಂದಿರೋದ್ರಿಂದ ಇದೊಂದು ಪೇಯ್ನ್ ಎನರ್ಜಿ. ಅಷ್ಟು ಸ್ವಾರ್ಡ್ಸ್ ಇದೆ ಅಂದರೆ ಅಷ್ಟು ಒಂದು ಪ್ರಾಬ್ಲಮ್ಸ್ ಇದೆ ಅಂತ ಅರ್ಥ. ಸೊ ಎಷ್ಟೊಂದು ಪ್ರಾಬ್ಲಮ್ಸ್ನಿಂದ ಇವಾಗ ಆ ಪ್ರಾಬ್ಲಮ್ಸ್ ಎಲ್ಲ ಸಾಕಾಗಿ ಇವ್ರಿಗೆ ನೀವು ಯಾರನ್ನ ಪ್ರೀತಿಸ್ತಾ ಇದ್ರೆ ಆ ವ್ಯಕ್ತಿಯಿಂದ ನಿಮಗೆ ನೋವಾಗಿ ಜಾಸ್ತಿ ಪೇಯ್ನ್ ಆಗಿ ಸಾಕಪ್ಪ ಅಂತ ಈ ಎಲ್ಲ ಪ್ರಾಬ್ಲಮ್ಸ್ಗೂ ಎಂಡ್ ಮಾಡಿ ನೀವು ಮುಂದಕ್ಕೆ ಹೋಗ್ಬೇಕಂತ ನಿಮ್ಮ ಪಾಡಿಗೆ ನೀವು ನಿಮ್ಮ ಜೀವನದಲ್ಲೇ ಆ ಪ್ರೀತಿನ ಸ್ವಲ್ಪ ಬದಿಗಿಟ್ಟು ನಿಮ್ಮ ಪ್ರಾಬ್ಲಮ್ಸ್ ಏನು, ನಿಮ್ಮ ಸಿಚುವೇಶನ್ ಏನು, ನಿಮ್ಮ ಫ್ಯಾಮಿಲಿ ಏನು, ನಿಮ್ಮ ಕೆರಿಯರ್ ಏನು, ನಿಮ್ಮ ಜಾಬ್ ಏನು ಅಂತ ನಿಮ್ಮ ಕಡೆ ನೀವು ಗಮನ ಕೊಡ್ತಾಯಿದ್ರ. ಸೊ ಈ ವ್ಯಕ್ತಿ ಇಲ್ಲಿ ಬೋಟಲ್ಲಿ ಹೇಗೆ ಹೋಗ್ತಾ ಇದ್ರನ್ನ ತುಂಬ ಪೇಯ್ನಿಂದ. ಸೊ ಅದೇ ರೀತಿ ನೀವು ಹೋಗ್ತಾ ಇರ್ಬೋದು. ಒಂದು ವೇಳೆ ಇದು ಮ್ಯಾರೇಜ್ ಆಗಿದ್ರೆ ಪರ್ಸನ್ಸ್ಗೆ ಅವ್ರಿಗೆ ಕೂಡ ಅಷ್ಟೇ ಇದೇ ಥರ ಆಗಿರ್ಬೋದು. ಮದುವೆ ಆದಮೇಲೂ ಅಷ್ಟೇ ಆಗಿರ್ಬೋದು. ನೀವು ಎಷ್ಟೇ ಪ್ರೀತಿ ಕೊಡ್ತಾಯಿದ್ರು ಆ ಕಡೆಯಿಂದ ಆಪೋಸಿಟ್ ಸೈಡಿಂದ ಅಷ್ಟೇ ಪ್ರೀತಿ ಬರ್ದಿರೋದ್ಬೋದು. ಸೊ ಆವಾಗಲೂ ನೀವು ತೊಂದರೆ ಅನುಭವಿಸ್ತಾ ಇರ್ಬೋದು. ಸೊ ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ರೂ ನಿಮ್ಗೆ ಯಾವುದೇ ಥರ ಬೆಲೆ ಸಿಗ್ತಲ್ಲ. ಸೊ ಅದೇ ರೀತಿ ನೀವು ಅಷ್ಟೇ ಈ ಪ್ರೀತಿಯಲ್ಲಿ ಯಾರು ಸಿಂಗಲ್ಸ್ ಇದ್ದರೂ ಅವರು ಅಷ್ಟೇ, ಮ್ಯಾರೇಜ್ ಕಪಲ್ಸ್ಗೂ ಅಷ್ಟೇ. ಸಿಂಗಲ್ಸ್ ಇರೋರು ಅವ್ರು ಈ ಪ್ರೀತಿಯಲ್ಲಿ ಎಷ್ಟೇ ವರ್ಕೌಟ್ ಮಾಡಿದ್ರೂ ಯಾವುದೇ ಥರ ಪ್ರಯೋಜನ ಆಗಿದ್ರೆ ನೀವು ವಾಪಸ್ಸು ಬಂದ ದಾರಿಯಲ್ಲಿ ರಿಟರ್ನ್ ಹೋಗೋ ಥರ ನಿಮ್ಮ ಪಾಡಿಗೆ ನೀವು
ಹೋಗ್ತಾ ಇದ್ದೀರಾ. ಸೊ ಅದೇ ಇಲ್ಲಿ ವ್ಯಕ್ತಿ ಅಷ್ಟೇ. ಈ ವ್ಯಕ್ತಿ ಇಲ್ಲಿ ಕರೆಕ್ಟಾಗಿ ಹೋಗ್ತಾ ಇಲ್ಲ, ಆರಾಮಾಗಿ ಹೋಗ್ತಾ ಇಲ್ಲ, ತುಂಬ ಸ್ಯಾಡ್ ಎನರ್ಜಿಯಲ್ಲಿ ಹೋಗ್ತಾ ಇದ್ದಾನೆ. ಸೊ ಅದೇ ರೀತಿ ಅಷ್ಟೇ ನೀವು ಈ ಪ್ರೀತಿಗೆಲ್ಲ ಸ್ಟಾಪ್ ಕೊಟ್ಟು, ಫುಲ್ ಸ್ಟಾಪ್ ಕೊಟ್ಟು, ಎಂಡಿಂಗ್ ಕೊಟ್ಟು ಮುಂದಕ್ಕೆ ಹೋಗ್ಬೇಕಂತ ಇವಾಗ ಅವ್ರನ್ನ ಪ್ರೀತಿನ ಬದಿಗಿಟ್ಟು ನಿಮ್ಮ ಸೈಡಲ್ಲೇ ಅವ್ರ ಮೈಂಡಲ್ಲಿ ಇದ್ದಾರೆ. ಇವಾಗ ಕೂಡ ಅಷ್ಟೇ ನಿಮ್ಮನ್ನು ಪ್ರೀತಿ ಮಾಡ್ತಾಯಿದ್ರೆ. ಸೊ ಅದಕ್ಕೆ ನೀವು ಇಷ್ಟೊಂದು ನೋವು ಪಡ್ತಾ ಇರೋದಕ್ಕೆ ಈ ಕಾರ್ಡ್ಸ್ ಬಂದಿರೋದು. ನೀವು ಅವ್ರನ್ನ ಇನ್ನೂ ಬಿಟ್ಕೊಟ್ಟಿಲ್ಲ. ಸೊ ಆದರೆ ನೀವು ಈ ಪ್ರೀತಿನ ಒಂದು ಕಡೆ ಸೈಡ್ಗಿಟ್ಟು ನಿಮ್ಮ ಒಂದು ಕೆರಿಯರ್ ಏನು, ನಿಮ್ಮ ಒಂದು ಜಾಬ್ ಏನು, ನಿಮ್ಮ ಒಂದು ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಏನೋ, ಸಾಕಪ್ಪ ನಮ್ಮ ಜೀವನ ನಾವು ನೋಡ್ಕೊಂಡು ಅಂತ ನಿಮ್ಮ ದಾರಿಯಲ್ಲಿ ನೀವು ಹೋಗ್ತಾಯಿದ್ರ. ನೆಕ್ಸ್ಟ್ ಏನು ಬಂದೈತೆ, 6 ಆಫ್ ಪೆಂಟಿಕಲ್ಸ್ ಟಾರೋಟ್ ಕಾರ್ಡ್ ಬಂದೈತೆ. ನೋಡಿ, ನಾನು ಆವಾಗಲೇ ಹೇಳಿಲ್ವಾ, ನೀವು ಈ ಪ್ರೀತಿನ ಬಿಟ್ಕೊಡಕ್ಕೆ ರೆಡಿ ಇಲ್ಲ. ಆದರೂ ಇಷ್ಟೆಲ್ಲ ನೋವು ಪಡ್ತಾಯಿದ್ರು, ಇಷ್ಟೆಲ್ಲ ನೀವು ನೊಂದು ಅಳ್ತಾಯಿದ್ರು, ನೀವು ಇಷ್ಟೆಲ್ಲ ಥಿಂಕ್ ಮಾಡ್ತಾಯಿದ್ರು, ನೀವು ಇಷ್ಟೆಲ್ಲ ಸೋತೋಗಿ ಅವ್ರನಿಂದ ದುಡ್ಡು ಲಾಸ್ ಆಗಿರ್ಬೋದು, ಕೆರಿಯರ್ ಲಾಸ್ ಆಗಿರ್ಬೋದು, ಜಾಬ್ ಲಾಸ್ ಆಗಿರ್ಬೋದು, ಮತ್ತು ನೀವು ಫ್ಯಾಮಿಲಿಯಲ್ಲಿ ಗಲಾಟೆಗಳು ಪಟ್ಟಿರ್ಬೋದು, ಅಥವಾ ಇನ್ನೊಬ್ಬ ವ್ಯಕ್ತಿಯಿಂದ ತೊಂದರೆ ಆಗಿರ್ಬೋದು, ಅಥವಾ ಪರ್ಸ್ನಲ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಮೆಂಟಲ್ ಹೆಲ್ತ್ ಇಶ್ಯೂಸ್ ಆಗಿರ್ಬೋದು, ಅಥವಾ ಇನ್ನೊಂದು ಯಾವುದೋ ಸಿಚುವೇಶನ್ ಆಗಿರ್ಬೋದು, ಅಥವಾ ಮನೇಲಿ ಬೈಸ್ಕೊಂಡಿರ್ಬೋದು, ಯಾವುದೇ ಒಂದು ಸಿಚುವೇಶನ್ ಎಷ್ಟೇ ಗಲಾಟೆಗಳಾದ್ರೂ. ಸೊ ಈ ಪ್ರೀತಿ ವಿಚಾರವಾಗಿ ನಿಮ್ಮ ಮನೆಗೆ ದಿನ ಗಲಾಟೆಗಳಾಗ್ತಾ ಇರ್ಬೋದು, ಜಗಳಗಳಾಗ್ತಾ ಇರ್ಬೋದು. ಮತ್ತು ನೀವು ಪ್ರೀತಿಸಿದ ವ್ಯಕ್ತಿ ಸಿಗದಿರ ನೀವು ಮನಸ್ಸಿನಲ್ಲಿ ತುಂಬ ಹಾರ್ಟ್ಫುಲ್ ಪೇನ್ಫುಲ್ ಸಿಚುವೇಶನ್ ಇರ್ಬೋದು, ಬ್ರೇಕಪ್ ಸಿಚುವೇಶನ್ ಇರ್ಬೋದು. ಒಬ್ಬ ವ್ಯಕ್ತಿ ಒಬ್ಬನ್ನ ಅತಿಯಾಗಿ ಪ್ರೀತಿಸಿ ಮಾಡ್ತಾ ಇದ್ರೆ ಅದು ಪೇಯ್ನನ್ನು ಒಂದು ಪೇಯ್ನು ಕೊಲ್ಲೋ ಅಂಥದ್ದು ಇನ್ಯಾವುದೂ ಇಲ್ಲ. ಸೊ ಆ ರೀತಿ ಪೇಯ್ನು ನಿಮ್ಮನ್ನು ಕೊಲ್ತಾ ಇದ್ರೂ ನೀವು ಏನು ಮಾಡ್ತಾಯಿದ್ರ, ಅವ್ರನ್ನ ಇನ್ನೂ ನಿಮ್ಮ ಮೈಂಡಲ್ಲೇ ಇಟ್ಕೊಂಡಿದ್ದೀರ. ನೀವು ಈ ಪ್ರೀತಿಯಲ್ಲಿ ಬ್ಯಾಲೆನ್ಸ್ ಬೇಕು. ಸೊ ಅದು ಯಾವ ಥರ ಬ್ಯಾಲೆನ್ಸ್ ಆದರೂ ಆಗಿರ್ಬೋದು. ಅವ್ರ ಜೊತೆ ಲವ್ ರಿಲೇಷನ್ಶಿಪ್ ಕಂಟಿನ್ಯೂ ಮಾಡ್ಬೋದು ಅಂತಲೂ ಇರ್ಬೋದು. ಇದು ಲವ್ ರಿಲೇಷನ್ಶಿಪ್ಗೆ ನಾನು ರೀಡಿಂಗ್ ಕೇಳ್ತಾ ಇರೋದ್ರಿಂದ ಸೊ ಅದಕ್ಕೆ ಬಂದಿದೆ. ಸೊ ನಿಮಗೆ ಅವ್ರನ್ನ ಯಾವ ಥರ ರೀಡಿಂಗ್ ನೋಡ್ಕೊತಾ ಇದ್ರ ಅಂದರೆ, ನೀವು ಅವ್ರನ್ನ ಒಂದು ಕಡೆ ಮೈಂಡಲ್ಲಿ ಇಟ್ಕೊಂಡಿದ್ದೀರ, ಬಟ್ ಆದರೆ ಇನ್ನೂ ನೀವು ಮರ್ತಿಲ್ಲ, ಕಂಪ್ಲೀಟಾಗಿ ಮೂವ್ ಆನೂ ಆಗಿಲ್ಲ. ಎಷ್ಟೇ ಪೇನ್ ಇದ್ರೂ ಅದನ್ನ ನೋವಿದ್ರೂ ಪಕ್ಕಕ್ಕೆ ಬದಿಗಿಟ್ಟು ಏನು ಮಾಡ್ತಾಯಿದ್ರೆ ದೇವ್ರನ್ನ ಕೇಳ್ಕೊತಾ ಇರ್ಬೋದು, ಪ್ರೇಯರ್ ಮಾಡ್ತಾ ಇರ್ಬೋದು, ಅಥವಾ ನಿಮ್ಮ ಮನಸ್ಸಲ್ಲೇ ಇನ್ನೂ ಸ್ವಲ್ಪ ದಿನ ವೆಯ್ಟ್ ಮಾಡೋಣ ಅಂತಿರ್ಬೋದು, ಅಥವಾ ನೀವು ಇನ್ನೂ ಕಾಯೋಣ ಅವರು ಮತ್ತೆ ಸಿಗ್ತಾರೇನೋ, ಮತ್ತೆ ನೀವು ಒಂದಾಗೋಣ ಅಂತ ನೀವೆಲ್ಲ ವೆಯ್ಟ್ ಮಾಡ್ತಾಯಿದ್ರ. ಸೊ ಅದಕ್ಕೆ ಇಲ್ಲಿ 6 ಆಫ್ ಪೆಂಟಿಕಲ್ಸ್ ಟಾರೋಟ್ ಕಾರ್ಡ್ ಬಂದಿರೋದು. ಸೊ ನಿಮ್ಗೆ ಇವಾಗ ಏನು ಬೇಕೋ, ನಿಮ್ಮ ಪ್ರೀತಿಯಲ್ಲಿ ಈಕ್ವಲ್ ಲವ್ ಬೇಕೋ, ಮತ್ತು ನಿಮ್ಗೆ ಏನೋ ಡ್ರೀಮ್ಸ್ ಇರುತ್ತೆ, ಅವ್ರ ಜೊತೆಲೇ ರಿಲೇಷನ್ಶಿಪ್ ರೊಮ್ಯಾಂಟಿಕ್ ಸಿಚುವೇಶನ್ ಬೇಕೋ, ಅಥವಾ ಮದುವೆ ಆಗಬೇಕು, ಡ್ರೀಮ್ಸ್ ಇರುತ್ತಲ್ಲ ನಿಮಗೆ, ಸುತ್ತಾಡಬೇಕು, ಪಾರ್ಕು, ಸಿನಿಮಾ, ಪಬ್ಬು, ಈ ಥರ ಒಂದು ಸುತ್ತಾಡಬೇಕು, ಬೈಕಲ್ಲಿ ಸುತ್ತಾಡಬೇಕು, ಕಾರಲ್ಲಿ ಸುತ್ತಾಡಬೇಕು, ಅಥವಾ ಇನ್ನೂ ಒಬ್ಬೊಬ್ರಿಗೆ ಒಂದೊಂಥರ ಇರುತ್ತಲ್ಲ, ಇನ್ನು ಅವ್ರ ಜೊತೆ ಫೋನಲ್ಲಿ ಮಾತಾಡಬೇಕು, ಕಾಲ್ ಮಾತಾಡಬೇಕು, ಮೆಸೇಜು, ವಾಟ್ಸಪ್, ನಿಮ್ಗೆ ಏನೇನೋ ಆಸೆಗಳಿರುತ್ತಲ್ಲ. ಸೊ ಆ ಥರ ಆಸೆಗಳೆಲ್ಲ ಫುಲ್ಫಿಲ್ ಆಗಬೇಕು, ಪೂರ್ತಿ ಆಗಬೇಕು, ಡ್ರೀಮ್ಸನ್ನು ನೀವು ಇಟ್ಕೊಂಡಿದ್ರ. ಸೊ ಅದಕ್ಕೆ ಇಲ್ಲಿ 6 ಆಫ್ ಪೆಂಟಿಕಲ್ಸ್ ಟಾರೋಟ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಗೊಂದು ನ್ಯಾಯ ಬೇಕು ಈ ಪ್ರೀತಿಯಲ್ಲಿ ಅನ್ನೋದು ನೀವ್ರನ್ನ ಇನ್ನೂ ರಿಕ್ವೆಸ್ಟ್ ಮಾಡ್ತಾಯಿದ್ರು. ಅದು ದೇವ್ರನ್ನಾದ್ರೂ ರಿಕ್ವೆಸ್ಟ್ ಮಾಡ್ತಾ ಇರ್ಬೋದು, ಅಥವಾ ನಿಮ್ಮ ಮನಸ್ಸಲ್ಲಿ ನೀವೇ ವೆಯ್ಟ್ ಮಾಡ್ತಾ ಇರ್ಬೋದು, ಅಥವಾ ನೀವು ಅವ್ರಿಗೋಸ್ಕರ ನಿಮ್ಗೆ ಗೊತ್ತಿರ್ತಾರಲ್ಲ ಆ ಥರ ಪ್ರೇಯರ್ಸ್ ಮಾಡ್ತಾ ಇರ್ಬೋದು, ಅಥವಾ ಏನೋ ಒಂದು ಮಾಡ್ತಾ ಇರ್ಬೋದು, ಅಥವಾ ವೆಯ್ಟ್ ಮಾಡ್ತಾ ಇರ್ಬೋದು. ಸೊ ಇನ್ನು ಪೇಜ್ ಆಫ್ ಕಪ್ಸ್ ಟಾರೋಟ್ ಕಾರ್ಡ್ ಬಂದಿರೋದ್ರಿಂದ ಅವ್ರು ಯಾವಾಗ ನಿಮಗೆ ಒಪ್ಪಿಗೆ ಕೊಡ್ತಾರಂತ ನೀವು ನಿಮ್ಮ ಪ್ರೀತಿನ ಅಷ್ಟೂ ಕೈಯಲ್ಲೇ ಇಟ್ಕೊಂಡಿದ್ದಾರೆ ಇನ್ನು. ಸೊ ಇಲ್ಲಿ ಒಬ್ಬ ವ್ಯಕ್ತಿ ಒಂದು ಕೈಯಲ್ಲಿ ಕಪ್ ಇಟ್ಕೊಂಡಿದ್ದಾನೆ, ಆ ಫಿಶ್ ಆ ವ್ಯಕ್ತಿ ಕಡೆನೇ ನೋಡ್ತಾ ಇರೋದ್ರಿಂದ ಆ ವ್ಯಕ್ತಿ ಕೂಡ ಆ ಫಿಶ್ ಕಡೆ ಆಶ್ಚರ್ಯವಾಗಿ ನೋಡ್ತಾನೆ ಇದ್ದಾನೆ. ಬಟ್ ಆ ಫಿಶ್ನ ಎತ್ತು ಬಿಸಾಕಲು ಇಲ್ಲ, ಅಥವಾ ಮಟನ್ ಥರ ಕಡ್ಕೊಂಡು ತಿಂದಾಕೂ ಮುಗಿಸಿಲ್ಲ. ಸೊ ಅದೇ ರೀತಿ ಅಷ್ಟೇ ನೀವು ಪ್ರೀತಿಸೋಂಥ ವ್ಯಕ್ತಿಯೇ ನಿಮಗೆ ಸ್ವಲ್ಪ ನಿಮ್ಮನ್ನು ಯಾವಾಗಲೂ ಒಂದು ಕ್ರಶ್ ಆಗಿ ನೋಡಿರ್ಬೋದು, ಅಥವಾ ಒನ್ ಸೈಡ್ ಲವ್ ಆಗಿ ನೋಡಿರ್ಬೋದು, ಅಥವಾ ನೀವು ಪ್ರೀತಿಸೋಂಥ ವ್ಯಕ್ತಿ ನಿಮ್ಮ ಕಡೆ ಅಟೆನ್ಷನ್ ಕೊಟ್ಟಾಗ ಅವ್ರ ಕೇರಿಂಗ್, ಅವರೊಂದು ಇಷ್ಟ, ಅವರೊಂದು ಆ್ಯಟಿಟ್ಯೂಡು, ಅವರೊಂದು ಬ್ಯೂಟಿಫುಲ್ನೆಸ್, ಅಥವಾ ಅವರೊಂದು ಒಳ್ಳೆತನ, ಅಥವಾ ಅವರೊಂದು ಮುಗ್ಧತೆ, ಯಾವುದೋ ಒಂದು ಅವರಲ್ಲಿರೋವಂಥ ಕ್ವಾಲಿಟೀಸ್ ನಿಮ್ಗೆ ಇಷ್ಟ ಆಗಿ ನೀವಂತೂ ಅವ್ರನ್ನ ಬಿಟ್ಕೊಡೋಕ್ಕೆ ರೆಡಿ ಇಲ್ಲ. ಇಲ್ಲಿ ಒಬ್ಬ ವ್ಯಕ್ತಿ ಆ ಫಿಶ್ನ ಯಾವ ರೀತಿ ನೋಡ್ತಾ ಇದ್ದಾನೋ, ಆ ಫಿಶ್ನ ಎತ್ಕೊಂಡೋಗಿ ಸಮುದ್ರದಲ್ಲಿ ಬಿಟ್ಟಿಲ್ಲ, ಬಟ್ ಅದರ ವ್ಯಕ್ತಿ ಆ ಕಪ್ಪಲ್ಲೇ ಇಟ್ಕೊಂಡಿದ್ದಾನೆ. ಸೊ ನೀವು ಕೂಡ ಅಷ್ಟೇ ಅದೇ ರೀತಿ ನಿಮ್ಮ ಪ್ರೀತಿನ ನಿಮ್ಮ ಮನಸ್ಸಲ್ಲಿ ನೀವು ಹೃದಯದಲ್ಲೇ ಇಟ್ಕೊಂಡು ಆ ವ್ಯಕ್ತಿಗೋಸ್ಕರ ಇನ್ನೂ ನಿಮ್ಮ ಪ್ರೀತಿನ ನೀವು ಉಳಿಸ್ಕೊತಾ ಇದ್ದೀರ, ಮತ್ತು ನೀವು ಆ ವ್ಯಕ್ತಿಗೋಸ್ಕರ ಇನ್ನೂ ಕಾಯ್ತಾ ಇದ್ದೀರ. ಸೊ ಇಲ್ಲಿ ದ ಟವರ್ ಕಾರ್ಡ್ ಬಂದಿರೋದ್ರಿಂದ ಏನು ಹೇಳುತ್ತಂದರೆ, ಸೊ ನಿಮ್ಮ ಪ್ರೀತಿಯಲ್ಲಿ ಸಡನ್ನಾಗಿ ಬ್ರೇಕಪ್ಸ್ ಆಗಿರ್ಬೋದು, ಅಥವಾ ಸಿಚುವೇಶನ್ ಆಗಿರ್ಬೋದು, ಅಥವಾ ಥರ್ಡ್ ಪಾರ್ಟಿ ಸಿಚುವೇಷನಿಂದ ಡ್ಯಾಮೇಜ್ ಆಗಿರ್ಬೋದು, ಅಥವಾ ಥರ್ಡ್ ಪಾರ್ಟಿ ಸಿಚುವೇಶನ್ ಫ್ಯಾಮಿಲಿ, ಕೆರಿಯರು, ಅವರು ಒಂದು ಪರ್ಸ್ನಲ್ ಪ್ರಾಬ್ಲಮ್ಸು, ಅಥವಾ ನಿಮ್ಮ ಒಂದು ಪರ್ಸ್ನಲ್ ಪ್ರಾಬ್ಲಮ್ಸು, ಕೆರಿಯರು, ಫೈನಾನ್ಷಿಯಲ್ ಸ್ಟೇಟಸ್ಸು, ಅಥವಾ ಕಲ್ಚರು, ಕ್ಯಾಸ್ಟ್ ಡಿಫ್ರೆನ್ಸ್ ಯಾವುದೇ ಆಗಿರ್ಬೋದು. ಸೊ ಈ ಒಂದು ಕಾರಣಗಳಿಂದ ನಿಮ್ಮಿಬ್ಬರ ಮಧ್ಯೆ ಬ್ರೇಕಪ್ ಆಗಿ ನೀವಿಬ್ಬರು ಒಬ್ರನ್ನೊಬ್ರು ದೂರ ಆಗಿಬಿಟ್ಟಿದ್ರ. ನೋಡಿ ಇಲ್ಲಿ 6 ಆಫ್ ಸ್ವಾರ್ಡ್ಸ್ ಟಾರೋಟ್ ಕಾರ್ಡ್ ಬಂದಿರೋದ್ರಿಂದ ನೀವು ಒಬ್ರನ್ನೊಬ್ರು ತುಂಬ ದೂರ ಆಗೋಗಿದ್ರ.
ಸೊ ಇವಾಗ 5 ಆಫ್ ಕಪ್ಸ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ನೀವು ಅವ್ರನ್ನ ತುಂಬ ಮಿಸ್ ಮಾಡ್ಕೊತ ನಿಮ್ಮ ಎನರ್ಜಿನ ಇವಾಗ ನೀವು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀರ, ಅಥವಾ ನೀವು ಅವ್ರಿಗೋಸ್ಕರ ಪೇನ್ಫುಲ್ ಸಿಚುವೇಶನ್ ಕೂಡ ನೀವು ಅನುಭವಿಸ್ತಾ ಇದ್ದೀರ. ಇವಾಗ ಅವ್ರಿಗೋಸ್ಕರ ನೀವು ವೆಯ್ಟ್ ಮಾಡಿ ಅವ್ರನ್ನ ಪ್ರೀತಿನ ಪಡಿಬೇಕಂತ ನೀವು ತುಂಬ ವೆಯ್ಟ್ ಮಾಡಿ ನೀವು ತುಂಬ ಕೊರಗ್ತಾ ಇದ್ದೀರ. ಇವಾಗ ಅವ್ರಿಗೋಸ್ಕರ ನೀವು ತುಂಬ ಸ್ಯಾಡ್ ಎನರ್ಜಿಯಲ್ಲಿ ಇದ್ದೀರ, ಬಟ್ ಆದರೆ ನೀವು ಅವ್ರನ್ನ ಬಿಟ್ಕೊಡಕ್ಕೆ ರೆಡಿ ಇಲ್ಲ. ಇದು ನೀವು ನಿಮ್ಮ ನಿರ್ಧಾರ. ಅವ್ರು ಯಾವಾಗ ಬರ್ತಾರೋ ಬರಲಿ, ಅಥವಾ ಅವ್ರ ಪ್ರೀತಿನ ಉಳಿಸ್ಕೊಳಕ್ಕೆ ನೀವು ರೆಡಿ ಆಗಿದ್ರೆ, ನೀವು ಯಾವುದೇ ಥರ ನಿರ್ಧಾರ ತಗೊಳಕ್ಕೆ ರೆಡಿ ಇಲ್ಲ. ಬೇಕಾದ್ರೆ ವೆಯ್ಟ್ ಮಾಡೋಣ, ಅಥವಾ ಇನ್ನು ಯಾವುದನ್ನ ನೆಕ್ಸ್ಟ್ ಡಿಸಿಷನ್ ತಗೊಂಡಂತ ಇವಾಗಂತೂ ಸ್ಯಾಡ್ ಎನರ್ಜಿಯಲ್ಲಿ ಇದ್ದೀರ. ಇದೊಂದು ನಿಮ್ಮ ನಿರ್ಧಾರ. ಇನ್ನು ಅವರೊಂದು ನಿರ್ಧಾರ ಯಾವ ರೀತಿ ಐತೆ ಅಂತ ನೋಡೋಣ. ಅವರೊಂದು ನಿರ್ಧಾರ, ಅವ್ರಿಗೆ 2 ಥರ ಪ್ರಾಬ್ಲಮ್ಸ್ ಐತೆ. ಅದು ಅವ್ರ ಕೆರಿಯರ್ ಆಗಿರ್ಬೋದು, ಅಥವಾ ಅವ್ರ ಫ್ಯಾಮಿಲಿ ಆಗಿರ್ಬೋದು, ಅಥವಾ ಒಂದು ಪರ್ಸ್ನಲ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಅಥವಾ ಯಾವುದೇ ಸಿಚುವೇಶನ್ಸ್ ಆಗಿರ್ಬೋದು. 2 ಥರ ಪ್ರಾಬ್ಲಮ್ಸ್ನ ಅವರು ಅನುಭವಿಸ್ತಾ ಇದ್ದಾರೆ. ಸೊ ಅವರು ನಿಮ್ಮನ್ನು ಪ್ರೀತಿ ಮಾಡ್ತಾರೆ, ಅವರು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾಯಿದ್ದಾರೆ. ಯಾಕಂದರೆ ಇಲ್ಲಿ 3 ಆಫ್ ವಾಂಡ್ಸ್ ಟ್ಯಾರೋಟ್ ಕಾರ್ಡ್ ಬಂದಿರೋದನ್ನ ಅವರು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾಯಿದ್ದಾರೆ. ಅವರು ಅಷ್ಟೇ ನಿಮ್ಮ 2 ಆಫ್ ಪೆಂಟಿಕಲ್ಸ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ಸೊ ಅವರು ನಿಮ್ಮ ಪ್ರೀತಿನ ಬಿಟ್ಕೊಡಕ್ಕೆ ರೆಡಿ ಇಲ್ಲ. ಅವರು ತುಂಬ ಬ್ಯಾಲೆನ್ಸ್ ಮಾಡ್ತಾರೆ, ತುಂಬ ಫೈಟ್ ಮಾಡ್ತಾರೆ. ನಿಮ್ಮ ಪ್ರೀತಿಗೆ ಒಂದು ಸರಿ ಫೈಟ್ ಮಾಡ್ತಾ ಇರ್ಬೋದು, ಮತ್ತು ಅವ್ರ ಕ್ಯಾರಿಯರು ಅವ್ರ ಫ್ಯಾಮ್ಲಿಗೆ ಇಲ್ಲಿ ಫೈಟ್ ಮಾಡ್ತಾ ಇರ್ಬೋದು. ನಿಮ್ಗೆ ಮತ್ತು ಅವ್ರನ್ನ ಬ್ಯಾಲೆನ್ಸ್ ಮಾಡೋಕ್ಕಾಗದೆ ಒದ್ದಾಡ್ತಾ ಇದ್ದಾರೆ ತುಂಬ. ಅವ್ರನ್ನೂ ಉಳಿಸ್ಕೊಳಕ್ಕಾಗದೆ, ನಿಮ್ಮನ್ನು ಉಳಿಸ್ಕೊಳಕ್ಕಾಗದೆ ತುಂಬ ಅವರು 2 ಸಿಚುವೇಶನಲ್ಲಿ ಜಗ್ಲಿಂಗ್ ಮಾಡ್ತಾರೆ. ಸೊ ಅದರಿಂದ ಅವರು ನಿಮಗೆ ಪ್ರಪೋಸು, ಅಥವಾ ಇನ್ನೂ ಒಬ್ಬರು ಪ್ರಪೋಸ್ ಮಾಡಿರ್ಬೋದು, ಅಥವಾ ಪ್ರಪೋಸ್ ಮಾಡದೇ ಇರ್ಬೋದು. ಸೊ ಅದಕ್ಕೆ ಅವರು ನಿಮ್ಗೆ ಯಾವುದೇ ಥರ ಇನ್ನೂ ಅವ್ರನಿಂದ ಕರೆಕ್ಟಾಗಿ ಕಮಿಟ್ಮೆಂಟು ಆ ಥರ ಆನ್ಸರ್ಸು ನಿಮ್ಗೆ ಕೊಡ್ತಾಯಿಲ್ಲ. ಸೊ ಅವ್ರು ಏನು ಮಾಡ್ತಾಯಿದ್ದಾರೆ ಅಂದರೆ 6 ಆಫ್ ವಾಂಡ್ಸ್ ಕಾರ್ಡ್ ಬಂದಿರೋದ್ರಿಂದ ಅವರು ನಿಮ್ಮ ಪ್ರೀತಿಯಲ್ಲಿ ಸಕ್ಸಸ್ ತೊಗೊಂಬರ್ಬೇಕು. ಅದು ಯಾವ ರೀತಿ ಆದರೆ ಸಕ್ಸಸ್ ಆಗಿರ್ಬೋದು. ರೊಮ್ಯಾಂಟಿಕಲ್ ಲವ್ ರಿಲೇಷನ್ಶಿಪ್ ಕಂಟಿನ್ಯೂ ಮಾಡ್ಬೇಕಂತನ, ಅಥವಾ ಇನ್ನೂ ಡ್ರೀಮ್ಸ್, ಅವರು ಒಂದು ಡ್ರೀಮ್ಸ್ ಅಥವಾ ನಿಮ್ಮೊಂದು ಡ್ರೀಮ್ಸ್ ಫುಲ್ಫಿಲ್ ಮಾಡಬೇಕಂತನೋ, ಯಾವುದೋ ಒಂದು ಸಕ್ಸಸ್ನ ಅವರು ತೊಗೊಂಬರ್ಬೇಕು, ಅಥವಾ ಮದುವೆ ಮ್ಯಾರೇಜು ಅಂತ ಅವ್ರಿಗೂ ತೊಗೊಂಡೋಗ್ಬೇಕಂತ ಅವರು ಒಂದು ನಿರ್ಧಾರ ಮಾಡ್ತಾಯಿದ್ದಾರೆ. ಸೊ ಅವರು ನಿಮ್ಮನ್ನು ಬಿಟ್ಟೋಗ್ತಾರ ಅಂದರೆ ಇಲ್ಲ. ಸೊ ಇಲ್ಲಿ ಒಬ್ಬ ವ್ಯಕ್ತಿ ನಿಂತಿದ್ದಾನೆ, ಇಲ್ಲಿ 3 ವಾಂಡ್ಸ್ ಇದೆ, ಬಟ್ ಆ ವ್ಯಕ್ತಿಗೂ ಇಲ್ಲಿ ಏನೋ ದೂರದಿಂದ ನೋಡ್ತಾ ಇದ್ದಾನೆ, ದೂರ ಇರೋದನ್ನ ನೋಡ್ತಾ ಇದ್ದಾನೆ. ಸೊ ಅದೇ ರೀತಿ ಅಷ್ಟೇ ಅವ್ರ ಮೈಂಡಲ್ಲಿ ನೀವು ಇದ್ದೀರಾ. ಸೊ ಅವ್ರಿಗೆ ಅಷ್ಟೇ ನಿಮ್ಮ ಥಾಟ್ಸೇ ರನ್ ಆಗ್ತಾ ಇರೋದ್ರಿಂದ ಅವ್ರು ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾಯಿದ್ದಾರೆ. ಸೊ ಅವ್ರಿಗೆ ತುಂಬ ಪ್ರಾಬ್ಲಮ್ಸ್ ಜಾಸ್ತಿ. ಇಲ್ಲಿ 3 ವಾಂಡ್ಸ್ ಇರೋದ್ರಿಂದ ಥರ್ಡ್ ಪಾರ್ಟಿ ಸಿಚುವೇಶನ್ ಅದಕ್ಕಿಂತ ಅವ್ರಿಗೇನೋ ಒಂದು ಪ್ರಾಬ್ಲಮ್ ಇದೆ. ಸೊ ಅದಕ್ಕೆ ನೀವು ಅಥವಾ ಅವರು ಇಬ್ಬರು ದೂರ ಇರ್ಬೋದು, ಅಥವಾ ಸಪ್ರೇಷನಲ್ಲಿ ಇರ್ಬೋದು, ಅಥವಾ ಮಾತಾಡ್ಕೊತ ಇದ್ರೂ ಸುಮ್ಮನೆ ಮೇಲೆ ನೋಟಕ್ಕೆ ಚೆನ್ನಾಗಿರ್ಬೋದು, ಆಮೇಲೆ ಒಳಗೊಳಗನೆ ಫೀಲಿಂಗ್ಸ್ ಪ್ರಾಬ್ಲಮ್ಸ್ ಇರ್ಬೋದು. ಸೊ ಆ ರೀತಿ ಪ್ರಾಬ್ಲಮ್ಸ್ ಇರೋದ್ರಿಂದ ನಿಮ್ಮಿಬ್ಬರ ಮಧ್ಯೆ ಈಗ ಭಿನ್ನಾಭಿಪ್ರಾಯಗಳು ಬಂದೈತೆ. ಕಮಿಟ್ಮೆಂಟ್ ಅನ್ನೋದು ಇನ್ನೂ ಸಿಗ್ತಾ ಇಲ್ಲ ನಿಮಗೆ, ಅವ್ರ ಕಡೆಯಿಂದ ಯಾವುದೇ ಆನ್ಸರ್ ಸಿಗ್ತಾ ಇಲ್ಲ. ಸೊ ಅವ್ರ ಒಂದು ನಿರ್ಧಾರ ಏನಂದ್ರೆ, ಅದೇ ಹೇಳಿದ್ನಲ್ಲ ಡ್ರೀಮ್ಸ್ ಅಂತ, ನಿಮ್ಗೆ ಯಾವ ಥರ ಡ್ರೀಮ್ಸ್ ಇದೆಯೋ ಅವ್ರ ಜೊತೆ ಲೈಫ್ ಲಾಂಗ್ ಲೀಡ್ ಮಾಡಬೇಕು, ರಿಲೇಷನ್ಶಿಪ್ ಕಂಟಿನ್ಯೂ ಮಾಡಬೇಕು ಅಂತ ಅವ್ರಿಗೂ ಆಸೆ ಇದೆ. 4 ಆಫ್ ವಾಂಡ್ಸ್ ಬಂದಿರೋದನ್ನು ಇದೊಂದು ಸೆಲೆಬ್ರೇಷನ್ ಕಾರ್ಡ್. ಮ್ಯಾರೇಜು, ಹ್ಯಾಪಿನೆಸ್ಸು, ಸಂತೋಷ ಅನ್ನೋದು ಅವರು ತುಳುಕುತ್ತಾಡ್ತಾ ಇದೆ. ಸೊ ಅದೇ ರೀತಿ ಅವ್ರು ಕೂಡ ನಿಮ್ಮಲ್ಲಿ ಬಯಸ್ತಾ ಇದೆ. ಕಿಂಗ್ ಆಫ್ ಪೆಂಟಿಕಲ್ಸ್ ಇಲ್ಲಿ ಬಂದಿರೋದ್ರಿಂದ ಅವ್ರಿಗೆ ಮೋಸ್ಟ್ಲಿ ಐ ಸ್ಟೇಟಸ್ ಇರ್ಬೋದು. ಒಬ್ಬ ಟೀಮ್ ಲೀಡರು, ಆಫೀಸರ್, ಮ್ಯಾನೇಜರು, ಅಥವಾ ಒಂದು ಪೊಸಿಷನು, ಅಥವಾ ಅವ್ರ ಫ್ಯಾಮಿಲಿಯಲ್ಲಿ ಅವ್ರು ರಿಚ್ ಇರ್ಬೋದು, ಅಥವಾ ಅವ್ರ ಶ್ರೀಮಂತರ ವ್ಯಕ್ತಿ ಆಗಿರ್ಬೋದು. ಅವರು ನೀವು ಪ್ರೀತಿಸೋಂಥ ವ್ಯಕ್ತಿ ನಿಮಗಿಂತ ಸ್ವಲ್ಪ ಜಾಸ್ತಿ ಅನ್ನೋದು ಇದೆ ಅವ್ರಿಗೆ. ಆ್ಯಟಿಟ್ಯೂಡ್ ಆಗಿರ್ಬೋದು, ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರ್ಬೋದು, ಅಥವಾ ಎಲ್ಲದರಲ್ಲೂ ಅವ್ರಿಗೆ ಸ್ವಲ್ಪ ಜಾಸ್ತಿ ಅನ್ನೋದೈತೆ. ಅದು ದುಡ್ಡಿನ ವಿಚಾರ ಆಗಿರ್ಬೋದು, ಕೆರಿಯರು, ಜಾಬು, ಫ್ಯಾಮಿಲಿ ವಿಚಾರ, ಅವ್ರಿಗೆ ಸಪೋರ್ಟು, ಎಲ್ಲದರಲ್ಲೂ ಜಾಸ್ತಿ ಅನ್ನೋದೈತೆ. ಸೊ ಪೇಜ್ ಆಫ್ ಪೆಂಟಿಕಲ್ಸ್ ಅನ್ನೋದು ಬಂದಿರೋದ್ರಿಂದ ಅವರು ನಿಮ್ಮ ಪ್ರೀತಿನ ಬಿಟ್ಕೊಡಕ್ಕೆ ರೆಡಿ ಇಲ್ಲ. ಎಷ್ಟೇ ಸ್ಯಾಡ್ ಸಿಚುವೇಶನ್ಸ್ ಬಂತಾ ಇದ್ದಾನೋ ಅವರು ಮತ್ತೆ ನಿಮ್ಮ ಪ್ರೀತಿನ ಇನ್ನೂ ಹೆಚ್ಚು ಮಾಡ್ಕೊಬೇಕಂತ ಅವ್ರು ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಸೊ ಕ್ವೀನ್ ಆಫ್ ಸಾರ್ಡ್ಸ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ಇಲ್ಲಿ ನೀವು ಪ್ರೀತಿಸಿದಂಥ ವ್ಯಕ್ತಿ ಸಿಂಗಲ್ ಆಗಿರ್ಬೋದು, ಅಥವಾ ಡೈವರ್ಸ್ ಮದುವೆ ಆಗಿ ಬಿಟ್ಟೋಗಿರೋ ಅಂಥ ವ್ಯಕ್ತಿ ಆಗಿರ್ಬೋದು, ಅಥವಾ ಅವ್ರ ಮನೆಯಲ್ಲಿ ಅವರ ತಾಯಿನೋ ತಂದೆನೋ ಯಾರೋ ಒಬ್ಬರು ಅಡ್ಡ ಬರ್ತಾ ಇರ್ಬೋದು ನಿಮ್ಮ ಪ್ರೀತಿಗೆ. ಸೊ ಅದಕ್ಕೋಸ್ಕರ ಇಲ್ಲಿ ಕ್ವೀನ್ ಆಫ್ ಸಾರ್ಡ್ಸ್ ಟ್ಯಾರೋಟ್ ಕಾರ್ಡ್ ಬಂದಿದೆ. ಸೊ ಯಾರೋ ಅಡ್ಡ ಬರ್ತಾ ಇರೋದ್ರಿಂದ, ಅಥವಾ ಯಾವುದೋ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಯಾವುದೋ ಒಂದು ಅಡ್ಡ ಬರ್ತಾ ಇರೋದ್ರಿಂದ ಅವರು ಹೇಳ್ತಾ ಇದ್ದಾರೆ, ಇಲ್ಲಿ ಕತ್ತಿ ಎತ್ಕೊಂಡು ನಿಂತ್ಕೊಂಡಿದ್ದಾರೆ, ಅದೇನೇ ಪ್ರಾಬ್ಲಮ್ಸ್ ಬರಲಿ ನಾನು ಅದನ್ನು ಕ್ಲಿಯರ್ ಮಾಡ್ಕೊತೀನಿ ಅಂತ ಅವರು ಅವ್ರ ಮೈಂಡ್ ಸೆಟ್ಟು ಇದೆ. ಸೊ ಇಲ್ಲಿ ಒಬ್ಬ ಕ್ವೀನ್ ಇದ್ದಾರೆ, ಆ ಕ್ವೀನು ಲೇಡಿ ಕತ್ತಿನ ಕೈಯಲ್ಲಿ ಇಟ್ಕೊಂಡಿದ್ದಾರೆ, ಖಡ್ಗನ. ಸೊ ಇದ್ರ ಅರ್ಥ ಏನಂದರೆ ಆ ವ್ಯಕ್ತಿಗೆ ಅಲ್ಲಿ ಪ್ರಾಬ್ಲಮ್ಸ್ ಬರ್ತದೆ, ಆ ಪ್ರಾಬ್ಲಮ್ಸ್ನೆಲ್ಲ ನಾನು ಕ್ಲಿಯರ್ ಮಾಡಬೇಕಂತ. ಸೊ ಅದೇ ರೀತಿ ಅಷ್ಟೇ ನಿಮ್ಮ ಪ್ರೀತಿಸಿರೋಂಥ ವ್ಯಕ್ತಿ ನಮ್ಮ ಪ್ರಾಬ್ಲಮ್ಸ್ ಎಲ್ಲ ಕ್ಲಿಯರ್ ಮಾಡಿಕೊಂಡು ನಿಮ್ಮ ಪ್ರೀತಿನ ಉಳಿಸ್ಕೊಬೇಕಂತ ಅವರು ಯೋಚನೆ ಮಾಡ್ತಾಯಿದ್ದು. ಇದು ಅವ್ರ ನೆಕ್ಸ್ಟ್ ಸ್ಟೆಪ್ಪು.
ಸೊ ಅವ್ರಿಗೆ ನನಗೆ ತಿಳಿದ ಮಟ್ಕ ಅವ್ರಿಗೆ ಥರ್ಡ್ ಪಾರ್ಟಿ ಸಿಚುವೇಶನ್ ಯಾವುದೋ ಒಂದು ಪ್ರಾಬ್ಲಮ್ ಐತೆ, ಕೆರಿಯರು, ಫೈನಾನ್ಸು, ಫ್ಯಾಮಿಲಿ ಅಥವಾ ಕಲ್ಚರು ಡಿಫ್ರೆನ್ಸು ಏನೋ ಒಂದು ಐತೆ. ಸೊ ಅದು ಕ್ಲಿಯರ್ ಆಗಬೇಕು. ಸೊ ಇದು ಅವ್ರ ನೆಕ್ಸ್ಟ್ ಸ್ಟೆಪ್ಪು. ಸೊ ಅವ್ರಿಗಿರೋ ಪ್ರಾಬ್ಲಮ್ಸ್ ಅವ್ರು ಕ್ಲಿಯರ್ ಮಾಡ್ಕೊಬೇಕು ಅಂದ್ಕೊಂಡಿದ್ದಾರೆ. ನೀವು ಅಷ್ಟೇ ನಿಮಗಿರೋ ಪ್ರಾಬ್ಲಮ್ಸ್ನ ನೀವು ಕ್ಲಿಯರ್ ಮಾಡ್ಕೊಬೇಕು ಅಂದ್ಕೊಂಡಿದ್ರೆ ಅವ್ರಿಗೆ ಕಮಿಟ್ಮೆಂಟ್ ಕೊಡ್ತಲ್ಲ ಅಂತ ನೀವು ಯೋಚನೆ ಮಾಡ್ತಾಯಿದ್ರೆ, ಬಟ್ ಆದರೆ ಅವ್ರಿಗಿರೋ ಪ್ರಾಬ್ಲಮ್ಸ್ನ ಅವರು ಸಾಲ್ವ್ ಮಾಡ್ಕೊಳಕ್ಕಾಗ್ದ್ರೆ ಅವರು ಒದ್ದಾಡ್ತಾಯಿದ್ದಾರೆ. ಸೊ ಇದು ಇವತ್ತಿನ ರೀಡಿಂಗು. ಸೊ ಅವರು ಅಷ್ಟೇ ನಿಮ್ಮ ಬಗ್ಗೆ ನೆಕ್ಸ್ಟ್ ಆ್ಯಕ್ಷನ್ಸ್ ತೊಗೊಳ್ಬೇಕಂತ ಅವ್ರ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ಕೊತಿದ್ದಾರೆ. ನೀವು ಅಷ್ಟೇ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾಯಿದ್ರೆ ಅವರು ನಮ್ಮ ಹತ್ರ ಬೇಗ ಬರಲಿ, ಕಮಿಟ್ಮೆಂಟ್ ಕೊಡಲಿ ಅಂತ ನೀವು ಯೋಚನೆ ಮಾಡ್ತಾಯಿದ್ರೆ. ಸೊ ಅವ್ರು ನಿಮ್ಮ ಕಡೆ ನೆಕ್ಸ್ಟ್ ಸ್ಟೆಪ್ ತೊಗೊಬೇಕು ಅಂದ್ಕೊಂಡಿದ್ದಾರೆ ಅವ್ರ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆದಮೇಲೆ. ನೀವು ಅಷ್ಟೇ ವೆಯ್ಟ್ ಮಾಡಬೇಕಾ, ಮೂವ್ ಆನ್ ಆಗಬೇಕು ಅನ್ನೋದೆಲ್ಲ ನಿಮ್ಮ ನಿರ್ಧಾರ. ಅವ್ರು ನಿಮ್ಮ ಪ್ರೀತಿ ಮಾಡ್ತಾರೆ ಅಂದರೆ ಖಂಡಿತ ಪ್ರೀತಿ ಮಾಡ್ತಾಯಿದ್ದಾರೆ. ಯಾಕಂದರೆ ಇಲ್ಲಿ 3 ಆಫ್ ವಾಂಡ್ಸ್ ಟ್ಯಾರೋಟ್ ಕಾರ್ಡ್ ಬಂದಿದೆ ಮತ್ತು 4 ಆಫ್ ವಾಂಡ್ಸ್ ಬಂದಿದೆ. 3 ಆಫ್ ವಾಂಡ್ಸ್ ಏನು ಹೇಳುತ್ತೆ, ಅವ್ರ ಬಗ್ಗೆ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ. 2 ಆಫ್ ಪೆಂಟಿಕಲ್ಸ್ ಏನು ಹೇಳುತ್ತೆ, 2 ಸಿಚುವೇಶನ್ ಪ್ರಾಬ್ಲಮ್ಸ್ ಇರೋದೆ ಅಂತ ಅವ್ರಿಗೆ ಹೇಳುತ್ತೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಕೂಡ ಇದು ರೆಪ್ರೆಸೆಂಟ್ ಮಾಡುತ್ತೆ. ಸೊ ಇದು ಇವತ್ತಿನ ಟ್ಯಾರೋಟ್ ರೀಡಿಂಗು. ಎಷ್ಟು ರೆಸನೇಟ್ ಆದರೆ ಅಷ್ಟು ತಗೊಳ್ಳಿ.